ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಹಸಿ ಜೋಳದಿಂದ ದೋಸೆ ಮಾಡ್ತಾ ಇದ್ದೇವೆ. ನಾವು ಆಲ್ರೆಡಿ ಒಂದು ದೋಸೆ ರೆಸಿಪಿಯನ್ನು ಹಾಕಿದ್ದೇವೆ, ಹೇಗೆ ಮಾಡೋದು ಅಂತ. ಈಗ ಇದು ಇನ್ನೊಂದು ರೀತಿಯ ದೋಸೆಯ ರೆಸಿಪಿ. ಈಗ ಇದರ ಸೀಸನ್ ಆದ ಕಾರಣ ಹೀಗೆ ಜೋಳದ ಕುಂಡಿಗೆಯನ್ನೇ ತಂದಿದ್ದೇವೆ. ಇದರಿಂದ ಈಗ ಜೋಳದ ಬೀಜವನ್ನು ಬೇರ್ಪಡಿಸಿಕೊಳ್ತಾ ಇದ್ದೇನೆ. ಈ ರೀತಿಯ ಜೋಳದಿಂದ ಬೋಂಡ ಕೂಡ ಮಾಡಿದ್ದೇವೆ, ಅದು ಕೂಡ ನೀವು ನಮ್ಮ ಚಾನಲ್ಲಿ ನೋಡಿಕೊಳ್ಳಬಹುದು. ಈಗ ಜೋಳವನ್ನೆಲ್ಲ ಈ ರೀತಿ ಬಿಡಿಸಿಕೊಂಡು ಇಟ್ಟುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕೂಡ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಮೊದಲಿಗೆ ಈಗ 1.5 ಲೋಟದಷ್ಟು ಜೋಳವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದನ್ನೀಗ ತರಿಯಾಗಿ ನೀರು ಹಾಕದೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಈಗ ಪಲ್ಸು ಮಾಡಲ್ಲಿ ರುಬ್ಬಿಕೊಂಡಿದ್ದೇನೆ. ಒಂದೊಂದು ಬೀಜ ಇಡಿಯಾಗಿ ಇರ್ಬೋದು, ತೊಂದರೆ ಇಲ್ಲ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ 1.5 ಲೋಟದಷ್ಟು ಹಾಕಿಕೊಂಡು ರುಬ್ಬಿಕೊಂಡಿದ್ದೇನೆ. ಈಗ 1 ಲೋಟದಷ್ಟು ಹಾಕಿ ಇದೇ ರೀತಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ 2ನೇ ಬಾರಿ ಕೂಡ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನು ಅದೇ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಟೋಟಲ್ ಆಗಿ 2.5 ಲೋಟ ಜೋಳ ತಗೊಂಡಿದ್ದೇನೆ. ಜೋಳದ ದೋಸೆ ಮಾಡಲಿಕ್ಕಿರುವ ಕಾರಣ ಇದಕ್ಕೆ 1.5 ಲೋಟದಷ್ಟು ದೋಸೆ ಅಕ್ಕಿಯನ್ನು ನೆನೆಸಿಕೊಂಡಿದ್ದೇನೆ. ನಿನ್ನೆ ರಾತ್ರಿ ನೆನೆ ಹಾಕಿದ್ದು ಇವತ್ತು ಬೆಳಿಗ್ಗೆ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಇದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕೀಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡಿದ್ದೇನೆ. ಇದಕ್ಕೆ 3/4 ಲೋಟದಷ್ಟು ನೀರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಇದು ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನೀಗ ತರಿ ರುಬ್ಬಿಗಿಟ್ಟುಕೊಂಡ ಜೋಳದ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೀರು ಬೇಕಿದ್ದರೆ ಆಮೇಲೆ ಹಾಕಿಕೊಳ್ಳುವ. ಈ ಜೋಳದಿಂದ ಇರುವ ನೀರಿನಾಂಶ ಎಲ್ಲ ಬಿಟ್ಟುಕೊಂಡು ಹಿಟ್ಟು ಸೆಟ್ಟಾಗಲಿ. ಮಿಕ್ಸ್ ಮಾಡಿ ಆಗಿದೆ. ಎರಡು ನೀರುಳ್ಳಿ ತಗೊಂಡಿದ್ದೇನೆ, 2 ಹಸಿಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ. ಇದನ್ನೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳು. ಈಗೆಲ್ಲ ಕಟ್ ಮಾಡಿ ಆಗಿದೆ. ಇದನ್ನು ಆ ಹಿಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಇದಕ್ಕೆ 1/2 ಲೋಟ ತೆಂಗಿನ ತುರಿ ಕೂಡ ಹಾಕಿಕೊಳ್ತಾ ಇದ್ದೇನೆ. ನಾನು ಲೋಟ ಅಂತ ಹೇಳಿದ್ದೆಲ್ಲ ಒಂದೇ ಲೋಟದ ಅಳತೆಯಲ್ಲಿ ಹೇಳಿದ್ದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಐದು ನಿಮಿಷಗಳ ನಂತರ ಇದನ್ನು ದೋಸೆ ಎರೆಯುವ. ಅಷ್ಟರಲ್ಲಿ ನಮ್ಮ ಸೋಲಾರ್ ಡ್ರೈಯರನ್ನು ನೋಡಿಕೊಂಡು ಬರುವ.
ಹೇಳುದು ಅಲ್ಲಿ ಹೇಳಿ. ನೋಡಿ ನಮ್ಮ ಟರ್ಪಲ್ ಗೂಡಿನ ಮೇಲ್ಗಡೆ ಇದು ಎಂತ ಹಾವಸೆ ಎಷ್ಟು ಬಂದಿದೆ ಅಂತ. ಇದು ಒಳಗಡೆ ಎಂತಾದ್ರು ಒಣಗ್ಲಿಕ್ಕೆ ಹಾಕಿದ್ರೆ ಒಣಗುದಿಲ್ಲ ಬೇಗ. ಅದಕ್ಕೆ ನಾವು ಈ ವರ್ಷ ಒಂದು ಪ್ರಯೋಗ ಮಾಡಲಿಕ್ಕೆ ಅಂತ ಹೊರಟದ್ದು. ಈ ವೀಡು ಮ್ಯಾಟ್ ಇರ್ತದಲ್ಲ, ಅದನ್ನು ಈಗ ಮೇಲಿಂದ ಕವರ್ ಮಾಡಿಕೊಂಡಿದ್ದೇವೆ. ಸ್ವಲ್ಪ ದಿವಸಗಳ ನಂತರ ವಾಪಸ್ ತೆಗೆಯುವುದು ಮತ್ತೆ ಹಾಕೋದು ಅಂತ ಯೋಚನೆ ಮಾಡಿದ್ದೇವೆ. ನಾವು ಟರ್ಪಲ್ ಕ್ಲೀನ್ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳೋದನ್ನು ನಿಮಗೆ ನಮ್ಮ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಹಾಗಾಗಿ ಈ ಸಲ ಒಂದು ಮಳೆಗಾಲದಲ್ಲಿ ಹೀಗೆ ಮಾಡಿ ನೋಡುವ ಅಂತೇಳಿ ನಾವು ಹೊರಟದ್ದು. ನೋಡಿ ಮಳೆ ಬರುವ ಲಕ್ಷಣ ಉಂಟು ನೋಡಿ. ಅಲ್ಲಿ ಸಣ್ಣ ಕಲ್ಲು ಕಟ್ಟಿ ಈ ರೀತಿ ಕೆಳಗೆ ಆಣಿ ಹೊಡೆದು ಅದಕ್ಕೆ ಹಗ್ಗದಲ್ಲಿ ಕಟ್ಟಿಕೊಂಡದ್ದು ಹಾರದಾಗೆ. ನೋಡಿ ಎಷ್ಟು ಹಾವಸ್ಥೆ ಹಿಡಿದಿದೆ ನೋಡಿ. ಆ ವೀಡು ಮ್ಯಾಟ್ ಇಲ್ಲದ ಜಾಗದಲ್ಲಿ ಸಿಕ್ಕಾಬಟ್ಟೆ ಹಾವಸ್ಥೆ ಹಿಡಿದಿದೆ. ಈಗ ಅಡಿಕೆ ಎಲ್ಲ ಹಣ್ಣಾಗಿ ಸಿಗಲಿಲ್ಲ, ಆದ ಕಾರಣ ಟರ್ಪಲ್ ಒಳಗಡೆ ಈ ರೀತಿ ಒಣಗ್ಲಿಕ್ಕೆ ಹಾಕುವಂಥ ಐಟಮ್ಗಳು ವಿಶೇಷವಾಗಿ ಇಲ್ಲ. ಒಳಗಡೆಯಿಂದ ವೀಡು ಮ್ಯಾಟ್ ಈ ರೀತಿ ಕಾಣ್ತದೆ ನೋಡಿ. ನಮ್ಮದು ಅಡೆನಿಮ್ ಗಿಡಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದನ್ನು ನೀವು ನೋಡಿರ್ಬೋದು. ನೋಡಿ ಇಲ್ಲಿ ಈಗಲೂ ಕೂಡ ಎಷ್ಟು ಹೂವಿದೆ ನೋಡಿ. ಇದಕ್ಕೆ ಮಳೆ ನೀರು ಬೀಳದ ಕಾರಣ ಗಿಡವು ಚೆನ್ನಾಗಿದೆ ನೋಡಿ. ಕ್ರಾಫ್ಟೆಡ್ ಗಿಡದಲ್ಲಿ ಕೂಡ ಹೂ ಬಂದಿದೆ, ಕೆಲವು ಮೊಗ್ಗುಗಳು ಕೂಡ ಇದೆ. ಕಟ್ ಮಾಡಿದಂಥ ಗಿಡ ಚಿಗುರ್ಲಿಕ್ಕೆ ಶುರುವಾಗಿದೆ ನೋಡಿ. ಈ ಪುದೀನ ಗಿಡವನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡಿದ್ದೇನೆ. ಇದೊಂದು ಕೂಡ ಪ್ರಯೋಗದ ರೀತಿಯಲ್ಲಿ ನೋಡಿ. ಇದು ಬಸಳೆ ಗಿಡವನ್ನು ಕೂಡ ಇಲ್ಲಿಗೆ ತಂದು ಈ ಅಕ್ಕಿ ಎಲ್ಲ ಬರುವಂಥ ಪ್ಲಾಸ್ಟಿಕ್ ಗೋಣಿಯಲ್ಲಿ ಇದನ್ನು ಹಾಕಿಕೊಂಡಿದ್ದೇವೆ ನೋಡಿ. ಇದು ಚಿಗುರಿ ಕೆಲವೆಲ್ಲ ಸಾಂಬಾರಿಗೆ ಒಂದೆರಡು ಎಲೆಯ ಈ ಥರ ಹಾಕಿಕೊಂಡಾದರೂ ಸಾಂಬಾರು ಮಾಡಿದರೆ ಪರಿಮಳ ಬರ್ತದಲ್ಲ, ಅದಕ್ಕೋಸ್ಕರ ಈ ರೀತಿ ನಟ್ಟುಕೊಂಡದ್ದು ಅದನ್ನು. ಈಗ ಅಡಿಕೆ ಜಾಸ್ತಿ ಬೀಳುವ ಸೀಸನ್ ಅಲ್ಲದ ಕಾರಣ ಈ ರೀತಿ ವೀಡ್ ಮ್ಯಾಟನ್ನು ಕವರ್ ಮಾಡಿಕೊಂಡಿದ್ದೇವೆ. ನೋಡಿ ಇದು 5 ನಿಮಿಷ ಆಗಿದೆ. ಈಗ ಅದಕ್ಕೆ ನೀರು ಬೇಕು ಅಂತಾದರೆ ಈಗೆಲ್ಲ ಹಾಕಿಕೊಳ್ಬೋದು. ಒಂದು ಸ್ವಲ್ಪ ಬೇಕಾಗ್ತದೆ. ಒಂದು ಲೋಟದಷ್ಟು ಈಗ ಒಟ್ಟಾರೆಯಾಗಿ ನೀರು ಹಾಕಿಕೊಂಡಿದ್ದೇನೆ. ಇದನ್ನೀಗ ಸೇರಿವೆ. ಕಾವಲಿ ಕಾದಿದೆ. ಎಳ್ಳೆಣ್ಣೆ ಹಾಕಿಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕರಿತಾ ಇದ್ದೇನೆ. ಹೀಗೆ ಕೈಯಲ್ಲಿ ಸೌಟಲ್ಲಿ ಇದನ್ನು ಲೆವೆಲ್ ಮಾಡಿಕೊಂಡ್ರೆ ಒಳ್ಳೆಯದು.
ಉರಿ ಸಣ್ಣದು ಮಾಡಿಕೊಂಡಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಉರಿ ದೊಡ್ಡದು ಮಾಡಿಕೊಂಡು ಮುಚ್ಚಳ ತೆಗಿತಾ ಇದ್ದೇನೆ. ಮೇಲಿಂದ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಇದನ್ನೀಗ ಸೌತೆ ಹಾಕಿಕೊಂಡು ಕೂಡ ಬೇಯಿಸ್ಕೊಳ್ಳುವ. ನೀವು ನಮ್ಮ ಚಾನಲಲ್ಲಿ ಇದನ್ನು ಮೊದಲೇ ಒಂದು ಸಲ ನಾವು ಜೋಳದ ದೋಸೆ ಮಾಡಿದ್ದನ್ನು ನೋಡಿರ್ಬೋದು. ನೋಡಿದವರು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೇವೆ, ಚೆಕ್ ಮಾಡಿಕೊಳ್ಳಬಹುದು. ಇದನ್ನೀಗ ತೆಗೆಯುವ. ನೋಡಿ, ರುಚಿಕರವಾದ ಜೋಳದ ದೋಸೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟ ಉಂಟು ಅಂತಾದರೆ ಹಾಕಿಕೊಳ್ಬೋದು ಹಿಟ್ಟಿಗೆ, ಇಲ್ಲಂತಾದರೆ ಇಷ್ಟೇ ಹಾಕಿ ದೋಸೆ ಮಾಡಿಕೊಳ್ಬೋದು. ಈ ಹಿಟ್ಟಿನಲ್ಲಿ ಒಟ್ಟಾರೆ 14 ದೋಸೆ ಆಗಿದೆ. ಈಗ ಜೋಳದ ಸಿಗುವ ಸೀಸನ್ ಅಲ್ಲ, ಆದ ಕಾರಣ ಖಂಡಿತ ಟ್ರೈ ಮಾಡಿಕೊಳ್ಬೋದು. ನಮ್ಮ ಚಾನಲ್ನಲ್ಲಿ 27 ವೆರೈಟಿಯ ದೋಸೆ ರೆಸಿಪಿಗಳನ್ನು ನೀವು ನೋಡ್ಬೋದು. ದೋಸೆ ರೆಸಿಪಿಗಳನ್ನು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೋಡಿಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.